ನೀವು ಯಾವುದೇ ಭಾಗದಲ್ಲಿ ಹೋಗಿ ಇದೇ ರೀತಿಯ ಸ್ಥಿತಿ ನೋಡಿ. ಒಬ್ಬರು ಈ ತರಕಾರಿ ಮಾರುವಂಥವ್ರು ಹೇಳ್ತಾ ಇದ್ದಾರೆ 20 ರೂಪಾಯಿಗೆ ತಗೊಂಬಂದು 10 ರೂಪಾಯಿಗೆ ಮಾರ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ಅದನ್ನು ತಗೊಳ್ಳಿರಲ್ಲ. ನೆಕ್ಸ್ಟು ವ್ಯಾಪಾರಿಗಳು ಗೋಳಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ. ಅಷ್ಟನ್ನೇ ಮಳೆ ಕಾರಣದಿಂದ ಗ್ರಾಹಕರು ಯಾರು ಕೂಡ ಬರ್ತಾ ಇಲ್ಲ. ಇನ್ನು ಈ ಬೀದಿ ಬದಿನ ತಿಂಡಿ ಇದು ಮಾಡ್ಕೊಂಡಿರುವಂಥ ಅವ್ರ ಸ್ಥಿತಿನೂ ಕೂಡ ಹಂಗೇನೆ. ವ್ಯಾಪಾರ ಮಾಡಿದ್ರೆ ನಮ್ಮ ಜೀವನ, ಇಲ್ಲಾಂದರೆ ಮುಗಿದೋಯ್ತು ನಮ್ಮ ಜೀವನ, ಏನು ಮಾಡಬೇಕು ಅಂಥ ಸ್ಥಿತಿ. ಸೊ ನಾನು ಹೇಳ್ತಾ ಇದ್ದೆ, ಈ ಬೇರೆ ಬೇರೆ ಭಾಗದಲ್ಲಿ ಹೆಂಗಿದೆ ಸ್ಥಿತಿಗತಿಗಳು ಅಂತಂದರೆ, ಈ ಅಕ್ಕಪಕ್ಕದ ಏರಿಯಾದವರು ಒಂದಿಷ್ಟು ತಿಂಡಿ ತೀರ್ಥಗಳನ್ನು ಕೊಡ್ತಾ ಇದ್ದಾರೆ. ಈ KP ಅಗ್ರಹಾರದಲ್ಲಿ 3000 ಜನರಿಗೆ ನಿನ್ನೆಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಕೃಷ್ಣಯ್ಯ ಶೆಟ್ಟರು. ಈ ತಿರುಪತಿನಲ್ಲೆಲ್ಲ ಊಟ ಗೀಟ ಹಾಕಿ ಅವರಿಗೆ ರೂಢಿ. 3000 ಜನಕ್ಕೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸ್ಥಿತಿಗತಿಗಳು ಸರಿ ಬರೋ ತನಕ ನಾವು ಇದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನೆನ್ನೆ ಹೇಳ್ತಾ ಇದ್ರು. ಹಿಂಗೆ ಇದರೇ ಒಂದು ಜನ ಹೆಲ್ಪ್ ಮಾಡುವಂಥವ್ರು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಜನ ನೋಡಿ ಯಾವ ರೀತಿ ಪರದಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಶಕುಂತಲಾ ಇಂಥ ವ್ಯಾಪಾರಿಗಳ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾವೀಗ ರಿಚ್ಮಂಡ್ ಟೌನ್ ನ ಒಂದು ಭಾಗದಲ್ಲಿದ್ದೇವೆ. ನೀವೇನ್ ಗಮನಿಸ್ತಾ ಇದ್ದೀರಿ, ರಸ್ತೆ ಬದಿನಲ್ಲಿ ಅಂಗಡಿಗಳನ್ನ ಇಟ್ಕೊಂಡಂತವ್ರಿಗೆ, ಹೋಟೆಲ್ಗಳನ್ನ ಇಟ್ಕೊಂಡಂತವ್ರಿಗೆ ಯಾವ ರೀತಿ ಮಳೆ ಪೀಕಲಾಟವನ್ನ ಶುರು ಮಾಡುತ್ತೆ. ಪಾಪ ಬೆಳಂಬೆಳಗ್ಗೆ ದಿನಚರಿ ಏನೋ ಪ್ರಾರಂಭ ಆಯ್ತು, ಆದ್ರೆ ವ್ಯಾಪಾರ ಮಾಡೋದಕ್ಕೆ ಜನರಿಗೆ, ಗ್ರಾಹಕರು ಇಲ್ಲಿಗೆ ಬರ್ತಾ ಇಲ್ಲ. ಜೊತೆಗೆ ಮಳೆ ನಡುವೆಯೇ ಇವರು ದಿನ ದುಡ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗೇನು ನೋಡ್ತಾ ಇದ್ದೀರಿ, ಪಾಪ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಗ್ರಾಹಕರು ಮಾತ್ರ ಯಾರು ಕೂಡ ಇನ್ನೂ ಈ ಕಡೆ ಮುಖ ಮಾಡಿಲ್ಲ. ಪ್ರತಿನಿತ್ಯದಂತೆ ಇಲ್ಲಿ ಚೆನ್ನಾಗಿ ವ್ಯಾಪಾರ ಏನೋ ಆಗ್ತಾ ಇತ್ತು. ಒಳ್ಳೊಳ್ಳೆ ವಡೆ, ಬಜ್ಜಿ, ಬೋಂಡ ಎಲ್ಲ ಮಾಡ್ತಾ ಇದ್ರು ಪಾಪ ಆಂಟಿ. ಈಗ ನೋಡಿ, ಮಳೆನ ಹೊರಗಡೆಗೆ ಹಾಕ್ಬೇಕಾದಂಥ ಪರಿಸ್ಥಿತಿ. ಪ್ರತಿನಿತ್ಯ ಚೆನ್ನಾಗಿ ಆಗ್ತಾ ಇದ್ದಂಥ ವ್ಯಾಪಾರ ಈ ಮಳೆಯಿಂದಾಗಿ ಕೊಂಚ ಹೊಡೆತವನ್ನು ಕೊಟ್ಟಿದೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ, ಮಳೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಆಂಟಿ, ಪ್ರತಿನಿತ್ಯ ನೋಡ್ತಾ ಇದ್ವಿ, ತುಂಬಾ ಜನ ಗ್ರಾಹಕರಂತೂ ಇಲ್ಲಿ ಕಿಕ್ಕಿರಿದು ತುಂಬ್ತಾ ಇದ್ರು. ಈಗ ಮಳೆ ಬಂದಿದೆ, ಏನು ಸಮಸ್ಯೆ ಆಗ್ತಾ ಇದೆ? ವ್ಯಾಪಾರನೇ ಇಲ್ಲ. ಮಳೆ ಬಂದರೆ ನಮಗೆಲ್ಲ ಲಾಸ್ ಆಗ್ತಾ ಇದೆ. ಮಳೆಯಲ್ಲಿ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಅಂದರೆ ಇಷ್ಟೊತ್ತಿಗೆಲ್ಲ ಒಂದು 100-150 ಜನ ಬಂದಿರ್ತಿದ್ರಲ್ವಾ? ಬರ್ತಿದ್ರು 100-150 ಜನ ಜಾಸ್ತಿನೇ ಬರ್ತಾ ಇದ್ರು ನಮಗೆ. ಇವಾಗ ಯಾರು ಬರ್ತಿಲ್ಲ. ಮಳೆಯಲ್ಲಿ ಹೆಂಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ತುಂಬ ಮಳೆ ಪ್ರಾಬ್ಲಮ್ ಆಗ್ತಿದೆ. ನೀರು ಹೋಗ್ತಾ ಇಲ್ಲ ಇಲ್ಲಿ. ಎಷ್ಟು ವ್ಯಾಪಾರ ಆಗಿರ್ತಿತ್ತು ಇಷ್ಟೊತ್ತಿಗೆಲ್ಲ ಆಯ್ತಿತ್ತು, ಒಂದು 2000 ವ್ಯಾಪಾರ ಆಗ್ತಿತ್ತು. ಅಂದ್ರೆ ಈಗ 3 ದಿನ ಮಳೆ ಸುರಿತಾ ಇದೆ, ಇನ್ನು 2-3 ದಿನ ಮಳೆ ಬರುತ್ತೆ ಅಂತಿದ್ದಾರೆ. ಏನ್ ಮಾಡ್ಬೇಕಂತಿದ್ರಿ ನೀವು? ಏನು ಮಾಡ್ಬೇಕು? ನಿಲ್ಲಿಸ್ಬೇಕಂತೀವಿ ಮೇಡಮ್. ಇನ್ನೇನು ಮಾಡೋಕ್ಕಾಗುತ್ತೆ? ಕಸ್ಟಮರ್ ಎಲ್ಲ ಪಾಪ ಬೇಜಾರು ಮಾಡ್ಕೊಂತಾರೆ. ನಾವು ನಿಲ್ಲಿಸಿದ್ರೆ ನಿಲ್ಲಿಸ್ಬೇಕಂತೀವಿ. ಈ ಮಳೆಯಲ್ಲಿ ಯಾರು ಬರ್ತಾರೆ ಮೇಡಮ್? ಮಾಡಿದ್ದೆಲ್ಲ ವೇಸ್ಟ್, ನಮಗೆ ಲಾಸ್ ಅಲ್ವಾ? ಅಂದ್ರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಅಲ್ವಾ ನಿಮಗೆ? ಮೇಡಮ್, ಇದೇ ಸಮಸ್ಯೆ. ಮಳೆ ಬಂದಾಗಲ್ಲ ಇದೇ ಸಮಸ್ಯೆನೇ ನಮಗೆ. ಈಗ ನೀವೀಗ ಫುಟ್ಪಾತಲ್ಲಿ ಇಟ್ಕೊಂಡಿದ್ದೀರಲ್ಲ, ಇಲ್ಲಿ ಏನು ತೊಂದರೆ ಆಗುತ್ತೆ ನಿಮಗೆ ಮಳೆ ಬಂದಾಗ? ಮಳೆ ಬಂದಾಗ ನೀರು ಹೋಗಲ್ಲ ಮೇಡಮ್. ನೀರು ಹೋಗಲ್ಲ, ನಮ್ಗೆ ಇರೋಕ್ಕೆ ತೊಂದರೆ ಆಗುತ್ತೆ. ಕಟ್ಕೊಳ್ಳೋಕ್ಕೆ ಏನೂ ಇಲ್ಲ ಇಲ್ಲಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಎಷ್ಟು ಬಂಡವಾಳ ಹಾಕಿರ್ತೀರಿ ದಿನಕ್ಕೆ ನೀವು? ಹಾಕಿರ್ತೀವಿ ಮೇಡಮ್, ಒಂದು 5,000 10,000 ಹಾಕ್ತೀವಿ. ಬಂಡವಾಳ ಹಾಕ್ತೀವಿ ಡೈಲಿ. ಅಂದರೆ ಮಾಮೂಲಿ ನೋಡೋದಾದ್ರೆ ಎಷ್ಟು ವ್ಯಾಪಾರ ಆಗ್ತಿತ್ತು ಅಂತ? ಒಂದು 5-6 ಸಾವಿರ ಆಗುತ್ತೆ. ಈಗ ಎಷ್ಟಾಗಿದೆ ಮಳೆನಲ್ಲಿ? ಏನೂ ಆಗಿಲ್ಲ, ಬೋಣಿನೇ ಆಗಿಲ್ಲ ಇನ್ನು ಇಷ್ಟೊತ್ತಾದ್ರೂ. ಇನ್ನು ಬೋಣಿನೇ ಆಗಿಲ್ಲ ನಮಗೆ. ಏನೇನು ತಿಂಡಿ ಮಾಡಿದಿರಿ? ಪಲಾವು, ಚಿತ್ರಾನ್ನ, ವಡೆ, ಬೋಂಡ, ಇಡ್ಲಿ ಎಲ್ಲ ಮಾಡಿ. ಈಗ ಜನ ಬಂದಿಲ್ಲ ಅಂದರೆ ಎಲ್ಲ ಅಡುಗೆ ಎಲ್ಲ ವೇಸ್ಟ್ ಆಗುತ್ತೆ ಮೇಡಮ್. ಏನು ಲಾಸ್ ಅಲ್ವಾ ನಮಗೆ? ಇವತ್ತು ಮಾಡ್ಕೊಂಬಂದು ಕಸ್ಟಮರ್ ಬರ್ತಾರೆ ಅಂತ ಮಾಡ್ಕೊಂಬರ್ತೀವಿ. ಮಳೆ ನಿಲ್ಲುತ್ತಂತ ಬರಲೇ ಇಲ್ಲ. ಮಳೆನೂ ನಿಲ್ತಾ ಇಲ್ಲ. ಇವಾಗ ಮಾಡಿದ್ದೆಲ್ಲ ನಾವು ವೇಸ್ಟ್ ಮಾಡೋದು, ಬಿಸಾಕಾಗುತ್ತೆ. ಏನು ಮಾಡೋದು ಹೇಳಿ? ಅಂದರೆ ಗ್ರಾಹಕರು ಬರ್ಬೋದು ಅನ್ನೋ ನಿರೀಕ್ಷೆನಲ್ಲಿ ಇದ್ದೀರಾ ನೀವು? ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಬರ್ತಾರೆ ಇಲ್ವೋ ಗೊತ್ತಿಲ್ಲ ಮೇಡಮ್. ಅಂದರೆ ಇನ್ನು 2-3 ದಿನ ಮಳೆ ಆಗುತ್ತೆ, 1 ವಾರ ಮಳೆ ಆಗುತ್ತೆ ರಾಜ್ಯದಲ್ಲಿ ಅಂತಿದ್ದಾರೆ. ಸೊ ಏನು ಕಡಿಮೆ ಮಾಡಬೇಕು ಅಡುಗೆ ಅಂತಿದ್ದೀರಾ? ನಿಲ್ಲಿಸ್ಬಿಡ್ತೀವಿ ಮೇಡಮ್. ಹೆಂಗೆ ಮಾಡೋದು? ಮಳೆಯಲ್ಲಿ ಮಾಡೋಕ್ಕಾಗಲ್ವಲ್ಲ, ನಿಲ್ಲಿಸ್ತೀವಿ. ಆಗಲ್ಲ. ಇದು ರಸ್ತೆ ಬದಿ ವ್ಯಾಪಾರಿ ಮಹಿಳೆಯವರು ಹೇಳ್ತಾ ಇರುವಂತ ಮಾತು. ಈ ಪ್ರತಿನಿತ್ಯ ಇಷ್ಟೊತ್ತಿಗಾಗಲೇ 5-6 ಸಾವಿರ ರೂಪಾಯಿ ವ್ಯಾಪಾರ ಆಗೋಗ್ತಾ ಇತ್ತು. ಆದರೆ ಈ ಮಳೆ ಯಾವ ರೀತಿ ಹೊಡೆತ ಕೊಟ್ಟಿದೆ ಅಂದರೆ, ಪಾಪ ಬೆಳಗ್ಗೆಯಿಂದ ಕಸ್ಟಮರ್ಸೇ ಇಲ್ಲ ಅಂತಿದ್ದಾರೆ. ವ್ಯಾಪಾರನೂ ಇಲ್ಲ, ದಿನಕ್ಕೆ ಹಾಕಿರುವಂಥ ಬಂಡವಾಳ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮಳೆ ಆರ್ಭಟ ಇನ್ನು 1 ವಾರಗಳ ಕಾಲ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಅದರ ಬೆಂಗಳೂರಿನಲ್ಲಿ 2-3 ದಿನಗಳ ಕಾಲ ಯಥೇಚ್ಛವಾಗಿ ಮಳೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ರಸ್ತೆ ಬದಿ ವ್ಯಾಪಾರಸ್ಥರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಶಕುಂತಲಾ, TV9 ಬೆಂಗಳೂರು. ನೋಡಿ, ಇದೇ ರೀತಿ ಮಳೆ ಆದರೆ ನಾನು ನಾಳೆಯಿಂದ ಅಡುಗೆ ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ಇನ್ನೇನು ಪಾಪ ಮಾಡಿ ಏನು ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯನ ಅವರು? ಇಂಥ ಸ್ಥಿತಿ ಇದೆ. ಸೊ ಇದು ನೋಡಿ, ಜನಸಾಮಾನ್ಯರು ಎಷ್ಟು ಪರದಾಡ್ತಾ ಇದ್ದಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್.